ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಈ ಕಟಕ ರಾಶಿಯವರಿಗೆ ಈ ಮಾರ್ಚ್ 19 ನಂತರ ಅಂದರೆ ಈ ಯುಗಾದಿ ಹಬ್ಬ ಕಳೆದ ನಂತರ ಏನೆಲ್ಲ ಅದೃಷ್ಟ ಹೊಲೆಯಲಿದೆ, ಅದರಲ್ಲೂ ಹೊಸ ವರ್ಷದ ಈ ಹೊಸ ಸಂವತ್ಸರದ ಟೈಮಿನಲ್ಲಿ ಕಟಕ ರಾಶಿಯವರಿಗೆ ಈ ಮಾರ್ಚ್ 19 ನಂತರ ಏನೆಲ್ಲ ಅದೃಷ್ಟ ಒಲೆಯಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಾಗೆ ನಿಮ್ಮ ಮಕ್ಕಳ ಶಿಕ್ಷಣದ ವಿಚಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು, ಈ ಮಾರ್ಚ್ನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟಗಳನ್ನು ಕಂಡಿದ್ದೀರಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಂಪೂರ್ಣವಾಗಿ ಕೊಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳು ಈ ಕಟಕ ರಾಶಿಯವರಿಗೆ ಹೇಗಿತ್ತು ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕಟಕ ರಾಶಿಯವರಿಗೆ ಅದೃಷ್ಟದ ಒಳಪನ್ನ ತಿರುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಯುಗಾದಿ 19 ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಆದರೆ ಹೆಜ್ಜೆಯ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಈ ಕಟಕ ರಾಶಿಯವರಿಗಂತೂ ಈ ಮಾರ್ಚ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಹೊತ್ತು ತರಲಿದ್ದು, ಒಂದು ಕಡೆ ಮಾರ್ಚ್ 2ರಲ್ಲಿಯೇ ಶುಕ್ರನು ನಿಮ್ಮ 9ನೇ ಸ್ಥಾನದಲ್ಲಿ ಇದ್ದ ಕಾರಣ ಇದು ದೈವಿಕ ಆಶೀರ್ವಾದದಂತೆ ಬಹಳ ಕೆಲಸವನ್ನು ಮಾಡ್ತಾ ಬಂದಿದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲಕರವಾಗಿರಲಿದ್ದು, ದೂರದ ಪ್ರಯಾಣ ಮತ್ತು ಮೇಲಾಧಿಕಾರಿಗಳ ಬೆಂಬಲವನ್ನು ಕೂಡ ಈ ರಾಶಿಯವರಿಗೆ ನೀಡ್ತಾ ಬಂದಿದೆ. ಆದರೆ ನಿಮ್ಮ 8ನೇ ಮನೆಯ ಅಸ್ಥಿರತೆಯ ಕೇಂದ್ರವಾಗಿದ್ದು ಮಂಗಳ ಮತ್ತು ರಾಹು ಇಲ್ಲಿ ಸಂಯೋಜಿತವಾಗಿರೋದ್ರಿಂದ ಹಠಾತ್ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ. ಆರೋಗ್ಯ ಮತ್ತು ವಾಹನ ಚಾಲನೆಯ ವಿಷಯದಲ್ಲಿ ಹೆಚ್ಚಿನ ಜಾಗರೂಕರಾಗಿ ಇರಬೇಕು. ಈ ತಿಂಗಳು ಎದುರಾಗುವಂತಹ ಸವಾಲುಗಳನ್ನು 9ನೇ ಮನೆಯ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಎದುರಿಸುವುದು ಈ ರಾಶಿಯವರಿಗೆ ಅಗತ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ಕಟಕ ರಾಶಿಯವರಿಗೆ ಇದ್ದಂತಹ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ನಿಮ್ಮ ವೆಚ್ಚಗಳ ವಿಚಾರದಲ್ಲಿ, ವಿದೇಶಿ ಪ್ರಯಾಣದ ವಿಚಾರದಲ್ಲಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುವು ಸಾಕಷ್ಟು ಪ್ರಭಾವವನ್ನು ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರ ಮೇಲೆ ಬೀರಲಿದ್ದಾರೆ. ಇದು ನಿಮಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀಡ್ತಾ ಬರ್ತದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯಿಂದ 9ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಆಲ್ರೆಡಿ ಮಾರ್ಚ್ 15ರಂದು ರಾಶಿ ಬದಲಾವಣೆಯನ್ನು ಮಾಡಿರ್ತಕ್ಕಂತಹ ಸೂರ್ಯನು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ನಂತರದಲ್ಲಿ ಅದೃಷ್ಟ ಮತ್ತು ನಿಮ್ಮ ತಂದೆಯ ಬೆಂಬಲ ಇರುವಂತೆ ನೋಡಿಕೊಳ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಮನಸ್ಸಿನಲ್ಲಿ ಗುಪ್ತ ಹಾಗೆ ಆತಂಕಗಳು ಕೂಡ ಉಂಟಾಗ್ಬೋದು ಮತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದು ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಎದುರಾಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಯೋಗಕಾರಕನಾದಂತಹ ಮಂಗಳನು 8ನೇ ಮನೆಯ ಕುಂಭ ರಾಶಿಯಲ್ಲಿ ಇರಲಿದ್ದು ಇದು ನಿಮಗೆ ಹಠಾತ್ ಘಟನೆಗಳ ವಿಚಾರದಲ್ಲಿ, ಆರೋಗ್ಯದಲ್ಲಿ ಅಪಾಯ ಮತ್ತು ಅನಿರೀಕ್ಷಿತ ಲಾಭಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 4 ಮತ್ತು 11ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಈ ರಾಶಿಯವರಿಗೆ ಇರಲಿದ್ದು ಇದರಿಂದ ನಿಮಗೆ ಅದೃಷ್ಟವೂ ಕೂಡ ಹೆಚ್ಚಾಗಲಿದೆ. ಪ್ರವಾಸದ ವಿಚಾರದಲ್ಲಿ, ಉನ್ನತ ಶಿಕ್ಷಣದ ವಿಚಾರದಲ್ಲಿ, ಆಧ್ಯಾತ್ಮಿಕ ಲಾಭದ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಶುಕ್ರನು ಈ ಕ್ಷೇತ್ರದಲ್ಲಿ ನಿಮ್ಮ ಜೀವನದಲ್ಲಿ ಮಾಡಲಿದ್ದಾನೆ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಪ್ರಭಾವವನ್ನು ನೀಡಿದರೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಈ ಹೊಸ ಸಂವತ್ಸರವು ತರಲಿದೆ ಅಂತಲೇ ಹೇಳ್ಬೋದು. ಈ ಯುಗಾದಿ ನಂತರ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಎಂಬುದರ ವಿಚಾರಕ್ಕೆ ಬರೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಕೆಲವು ಏರಿಳಿತಗಳಿಂದ ಕೂಡಿರ್ಬೋದು.
8ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಜನೆಯು ಕೆಲಸದ ಪರಿಸರದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ಕೂಡ ತಂದಿರಬಹುದು. ಒಂದು ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಬೋದು ಅಥವಾ ಸಹೋದ್ಯೋಗಿಗಳಿಂದ ಅಡ್ಡಿಯೂ ಕೂಡ ಎದುರಾಗ್ಬೋದು. ಕಚೇರಿಯ ರಾಜಕೀಯದಿಂದ ದೂರವಿರುವುದು ಈ ರಾಶಿಯವರಿಗೆ ಉತ್ತಮ. ಹಾಗೆ ಈ ಕಟಕ ರಾಶಿಯವರು ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ಯುಗಾದಿ ಹಬ್ಬ ಕಳೆದ ನಂತರ ನಿಮ್ಮ ಕೆಲಸದ ವಿಚಾರದಲ್ಲೂ ಕೂಡ ಒಂದಿಷ್ಟು ಆಶಾದಾಯಕವಾದಂತಹ ಬೆಳವಣಿಗೆಯನ್ನು ಕಾಣ್ತಾ ಬರ್ತೀರಿ. ಏಕೆಂದರೆ 9ನೇ ಮನೆಯಲ್ಲಿ ಹುಚ್ಚ ಶುಕ್ರನು ಇರುವ ಕಾರಣ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲಿದೆ. ಅನಿರೀಕ್ಷಿತವಾದಂತಹ ಮೂಲಗಳಿಂದ ಸಹಾಯವೂ ಕೂಡ ಸಿಗಲಿದೆ. ವಿಶೇಷವಾಗಿ ಮಹಿಳಾ ಬಾಸ್ ಅಥವಾ ಮಾರ್ಗದರ್ಶಕರು ನಿಮ್ಮ ಪರವಾಗಿ ನಿಲ್ತಾ ಹೋಗ್ತಾರೆ. ವಿದೇಶಿ ವ್ಯಾಪಾರ ಇರ್ಬೋದು, ಪ್ರಕಾಶನದ ವಿಚಾರದ ಇರ್ಬೋದು, ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಗ್ತಾ ಬರ್ತದೆ. ಈ ಮಾರ್ಚ್ 19ರ ನಂತರವೂ ಕೂಡ, ಅಂದರೆ ಈ ಯುಗಾದಿ ಹಬ್ಬ ಕಳೆದ ನಂತರವೂ ಕೂಡ ನಿಮ್ಮ ಗೌರವ ಹೆಚ್ಚಾಗಿರಲಿದ್ದು ಇದು ನಿಮ್ಮ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರುವಂತೆ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಹಬ್ಬ ಕಳೆದ ನಂತರ, ಅಂದರೆ ಯುಗಾದಿ ಹಬ್ಬ ಕಳೆದ ನಂತರ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಈ ತಿಂಗಳಿನಲ್ಲಿ ತೆಗೆದುಕೊಳ್ಬೇಕಾಗಿರ್ತದೆ. 8ನೇ ಮನೆಯಲ್ಲಿ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಸೋಂಕುಗಳು ಅಥವಾ ಜ್ವರದಂತಹ ಸಮಸ್ಯೆಗಳನ್ನು ಈ ಮಾರ್ಚ್ ತಿಂಗಳಿನಲ್ಲೂ ಕೂಡ ತಂದಿರ್ಬೋದು. ಹಾಗಾಗಿ ಈ ಟೈಮ್ನಲ್ಲೂ ಕೂಡ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ಅಂಗಾರಕ ಯೋಗವು ಬೆಂಕಿ, ಜೋಪಾದ ವಸ್ತುಗಳು ಅಥವಾ ವಿದ್ಯುತ್ತಿನಿಂದ ಅಪಾಯವನ್ನು ಕೂಡ ಸೂಚಿಸುತ್ತದೆ. ವಾಹನವನ್ನು ಚಾಲನೆ ಮಾಡುವಾಗ ಮತ್ತು ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗೃತೆಯನ್ನು ವಹಿಸ್ತಾ ಬನ್ನಿ. ರಾಹುವಿನ ಪ್ರಭಾವದಿಂದ ಮಾನಸಿಕ ಆತಂಕವೂ ಕೂಡ ಹೆಚ್ಚಿರಬಹುದು. ಆದರೆ 9ನೇ ಮನೆಯ ಶುಕ್ರ ಮತ್ತು 12ನೇ ಮನೆಯ ಗುರುವು ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಧ್ಯಾನ, ಯೋಗ ಮತ್ತು ನೀರಿನ ಬಳಿ ಸಮಯವನ್ನು ಕಳೆಯುವುದು ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲಿದ್ದು ಬಹಳ ಪ್ರಯೋಜನಕಾರಿಯಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಹೇಗಿರಲಿದೆ ಈ ಕಟಕ ರಾಶಿಯವರಿಗೆ ಈ ಯುಗಾದಿ ಕಳೆದ ನಂತರ ಅಂತ ನೋಡ್ತಾ ಬರೋದಾದರೆ, ಹೊಸ ಸಂವತ್ಸರವು ನಿಮಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆಶಾದಾಯಕವಾಗಿರಲಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಸ್ವಲ್ಪ ಅಶಾಂತಿಯನ್ನು ಕೂಡ ಈ ಹಿಂದೆ ಕಂಡಿರ್ತೀರಿ. ಮಾತು ಮತ್ತು ಕುಟುಂಬದ 2ನೇ ಮನೆಯಲ್ಲಿ ಕೇತು ಇರೋ ಕಾರಣ ಹಣ ಅಥವಾ ಆಸ್ತಿಯ ವಿಷಯದಲ್ಲಿ ವಾಗ್ವಾದಗಳು ಕೂಡ ಉಂಟಾಗಿರ್ಬೋದು. ಇದು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ತಪ್ಪಿಸಿ ಸಣ್ಣದೊಂದು ತಪ್ಪು ತಿಳುವಳಿಕೆಯು ದೊಡ್ಡ ಜಗಳಕ್ಕೆ ಕೂಡ ಕಾರಣವಾಗಿರೋದು. ಅದರಿಂದ ಈ ಟೈಮ್ನಲ್ಲಿ ಬಹಳ ತಾಳ್ಮೆಯಿಂದ ಇರುವುದು ಕೂಡ ಉತ್ತಮ. ಆದರೆ ತಂದೆ ಅಥವಾ ಮಾರ್ಗದರ್ಶಕರೊಂದಿನ ನಿಮ್ಮ ಸಂಬಂಧವು ನಿಮಗೆ ನಿಮ್ಮ ಶಕ್ತಿಗೆ ಮೂಲವಾಗಿರಲಿದೆ ಅಂತಲೇ ಹೇಳ್ಬೋದು. 9ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಶುಕ್ರನು ಇರೋ ಕಾರಣ ನಿಮಗೆ ಸರಿಯಾದ ದಾರಿಯನ್ನು ಅವರು ತೋರಿಸ್ತಾ ಬರ್ತಾರೆ. ಒಂದು ವೇಳೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯ ಅಥವಾ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿರ್ಬೋದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇರೋದರಿಂದ ಅವರಿಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ಈ ಯುಗಾದಿಯು ಕಳೆದ ನಂತರವೂ ಕೂಡ ಅದ್ಭುತವಾದಂತಹ ಅವಕಾಶಗಳನ್ನು ಈ ರಾಶಿಯವರು ಗಿಟ್ಟಿಸಿಕೊಳ್ಬೋದಾಗಿದೆ. ಉನ್ನತ ಶಿಕ್ಷಣಕ್ಕೆ 9ನೇ ಮನೆಯಲ್ಲಿ ಹುಚ್ಚ ಶುಕ್ರನು ಇರೋ ಕಾರಣ ಅತ್ಯಂತ ಶುಭವಾದಂತಹ ಸ್ಥಾನ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ವಿದೇಶದಲ್ಲಿ ಓದಲು ಬಯಸ್ತಿದ್ರೆ ಅಥವಾ ಮಾಸ್ಟರ್ಸ್ PhDಯನ್ನು ಮಾಡ್ತಿದ್ರೆ ಅಡೆತಡೆಗಳು ಕೂಡ ನಿವಾರಣೆಯಾಗಲಿದೆ. ಅದರಲ್ಲೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಸಂಶೋಧನೆ ಅಥವಾ ರಹಸ್ಯಶಾಸ್ತ್ರಗಳು, ಅಂದರೆ ಆಕಲ್ಟ್ ಸೈನ್ಸಸ್ ಬಗ್ಗೆ ಕಲಿತಿರೋರಿಗೆ ವಿದ್ಯಾರ್ಥಿಗಳಿಗಂತೂ ಮಹತ್ವದ ಸಾಧನೆಯ ಕಾಲ ಅಂತಲೇ ಹೇಳ್ಬೋದು. ಆದರೆ ಸಾಮಾನ್ಯ ಶಾಲಾ ವಿದ್ಯಾರ್ಥಿಗಳು ಮನರಂಜನೆಯಿಂದಾಗಿ ಓದಿನಲ್ಲಿ ವಿಚಲಿತರೂ ಕೂಡ ಆಗ್ಬೋದು. ಒಂದು ದಿನಚರಿಯನ್ನು ನಿಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ತಾ ಬನ್ನಿ. ಇದು ನಿಮ್ಮ ಜೀವನಕ್ಕೆ ಬಹಳ ಒಳಿತನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯ ಸಮಯ ಅಂತಲೇ ಹೇಳ್ಬೋದು. 8ನೇ ಮನೆಯು ಸಕ್ರಿಯವಾಗಿ ಇರೋದರಿಂದ ಅನಿರೀಕ್ಷಿತವಾದಂತಹ ವೆಚ್ಚಗಳು, ವೈದ್ಯಕೀಯ ಬಿಲ್ಗಳು, ತೆರಿಗೆ ಪಾವತಿ ಅಥವಾ ಹಠಾತ್ ರಿಪೇರಿ ಕೆಲಸಗಳಿಗಾಗಿ ಹಣವನ್ನು ಕೂಡ ವ್ಯಯ ಮಾಡ್ಬೋದು. ಸ್ನೇಹಿತರೆ, ಈ ತಿಂಗಳು ಯಾರಿಗೂ ಕೂಡ ಸಾಲವನ್ನು ನೀಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅದನ್ನು ವಾಪಸ್ ಪಡೆಯುವುದು ಬಹಳ ಕಷ್ಟವಾಗ್ಬೋದು. ಅದರಲ್ಲೂ ಈ ಯುಗಾದಿ ಟೈಮ್ ಇರೋದರಿಂದ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಇರ್ತವೆ. ಆದ್ದರಿಂದ ನಿಮ್ಮ ಹಣಕಾಸಿನ ಬಗ್ಗೆ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಚರ್ಚೆಗಳು ಕೂಡ ಈ ಟೈಮ್ನಲ್ಲಿ ನಡೀಬೋದು. ಹಾಗೆ ಈ ಯುಗಾದಿ ಕಳೆದ ನಂತರ ಉತ್ತಮವಾದ ಧನಲಾಭವೂ ಕೂಡ ಬರ್ತದೆ. ಉತ್ತಮವಾದ ಅಂಶ ಇನ್ನೊಂದೇನೆಂದರೆ,
ಉಚ್ಚ ಶುಕ್ರನ ಪ್ರಭಾವದಿಂದ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವನ್ನು ಕಾಣ್ತಾ ಬರ್ತೀರಿ. ಈ ರಾಶಿಯ ವಿದ್ಯಾರ್ಥಿಗಳಿಗಂತೂ ಸ್ಕಾಲರ್ಶಿಪ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ತಿಂಗಳು ಹಣವನ್ನು ದುಂದುವೆಚ್ಚುವ ಮಾಡುವ ಬದಲು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಅವಶ್ಯಕ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಯುಗಾದಿ ಹಬ್ಬ ಕಳೆದ ನಂತರವೂ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮಂಗಳ ಮತ್ತು ರಾಹುವಿನಿಂದ ಉಂಟಾಗ್ತಿರುವಂತಹ ಅಪಘಾತ ಹಾಗೆ ಆರೋಗ್ಯ ಸಮಸ್ಯೆಗಳಿಗೆ ರಕ್ಷಣೆಯನ್ನು ಪಡೆದುಕೊಳ್ಳಲು ಮಹಾಮೃತ್ಯುಂಜಯ ಮಂತ್ರವನ್ನು ಪಡಿಸ್ತಾ ಬನ್ನಿ. ಮಂಗಳವಾರ ಮತ್ತು ಶುಕ್ರವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಕೆಂಪು ಹೂವುಗಳನ್ನು ದುರ್ಗಾದೇವಿಗೆ ಅರ್ಪಿಸಿ ಅಂತಲೇ ಹೇಳ್ಬೋದು. ಯಾವುದೇ ದೀರ್ಘ ಪ್ರಯಾಣದ ಮೊದಲು ಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ವಿಘ್ನವನ್ನು ನಿವಾರಿಸಲು ಪ್ರಾರ್ಥಿಸಿಕೊಂಡು ಮುಂದೆ ನಡೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಈ ಯುಗಾದಿಯು ನಿಮ್ಮ ಜೀವನದಲ್ಲಿ ಹೊಸ ಹರುಷವನ್ನು ತರಲಿ, ನಿಮ್ಮ ಕಹಿಘಟನೆಗಳೆಲ್ಲ ತೊಳೆದು ಹೊಸ ಸಿಹಿಯಾದ ಜೀವನವನ್ನು ನೀವು ನಡೆಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಮಂಗಳದೇವ ವಿಘ್ನ ವಿನಾಯಕ ದುರ್ಗಾದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.